ನಾವು ಹೋಗಿ 1 ಮಂತ್ ಆಗಿತ್ತು ಸರ್. ಅಲ್ಲಿ ಸಿಚುವೇಶನ್ ಹೆಂಗಿದೆ? ಸಿಚುವೇಶನ್ ರೆಡ್ ಅಲರ್ಟ್ ಇದೆ ಪೂರಾ. ಹೊರಗೆ ಯಾರನ್ನು ಬಿಡಲ್ಲ ಪೂರ್ತಿ. ಹೊರಗಿಂದ ಯಾರು ಒಳಗೂ ಇಲ್ಲ. ಸಾಯಂಕಾಲ ಆದ್ರೆ ಎಲ್ಲ ಕತ್ತಲಿದೆ. ಸಾಯಂಕಾಲ ಆದರೆ ಪೂರ್ತಿ ಕತ್ಲು. ಜಮ್ಮು ಕಾಶ್ಮೀರ ಆಲ್ 4 ಸ್ಟೇಟ್. ಸರಿ, ಸರ್ವೈ ಹೆಂಗ್ ಮಾಡ್ತಿದ್ರಿ? ಸರ್ವೈ ಅಂದರೆ ಅವ್ರು ಅಲ್ಲೇ ಇರೋದು, ನಾವಿಲ್ಲೇ ಇರೋದು. ಫೋನ್ ನಿಂತ್ರಿ ಇಲ್ಲೇ ಇಲ್ಲ. ಮ್ಯಾಗಿಂದ ನಾವು ಪೂರ ಮ್ಯಾಲಿದ್ವಿ, 3rd ಫ್ಲೋರಲ್ಲಿ ಇದ್ವಿ. ಎಲ್ಲರೂ ಕೆಳಗೆ ಬರೋದು. ಗ್ರೌಂಡ್ ಫ್ಲೋರಿಗೆ ಬಂದು ಕೆಳಗೆ ಕುಂತ್ಕೊಂಡ್ಬಿಡೋದು. ಲೈಟ್ ಇಲ್ಲ, ಟಾರ್ಚ್ ಇಲ್ಲ, ಏನೂ ಇಲ್ಲ, ಫೋನ್ ಇಲ್ಲ. ಈಗ ನಿಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದ್ರಿ ಎಷ್ಟು ದಿನ ಆದ್ಮೇಲೆ ಬರ್ತಿದ್ರು ವಾಪಸ್ ಅಲ್ಲಿ? ಈಗ ಈ ಸಿಚುವೇಶನ್ ಅಲ್ಲಿ ಅವರು ಅಂದರೆ ಅಲ್ಲೇ ಅವ್ರ ಡ್ಯೂಟಿ, ಅವರು ಇದನ್ನ ಬಿಡೋತನ, ಹೊರಗೆ ಬಿಡೋತನ ಅಷ್ಟೇ. ಅವರು ಅಲ್ಲೇ ಇರೋದ್ರಿ, ಡ್ಯೂಟಿ ಅಲ್ಲೇ ಮಾಡೋದು ಒಳಗೆ. ಮನೆಗದು ಬರ್ತಿದ್ರು? ಹಾಂ, ಬರ್ತಿದ್ರಿ ಅಷ್ಟೇ. ಫ್ಯಾಮ್ಲಿ ಇರ್ತಿತ್ತಲ್ವಾ, ಅದಕ್ಕೆ 1 ದಿನಕ್ಕಾದ್ರೂ ಬರ್ತಿದ್ರು ಒಮ್ಮೆ. ಈಗ ಬಾರ್ಡ್ರ್ ಮತ್ತು ನಮ್ಮ ಮನೆಗಿರೋದು 25 ಕಿಲೋಮೀಟರ್ ಅಷ್ಟೇ ಸರ್. ಈಗ ನೀವು ಈಗ ಪ್ರೆಸೆಂಟ್ ಏನಾದ್ರು ಮಾತಾಡಿದ್ರ ನಿಮ್ಮ ಯಜಮಾನ್ರ ಜೊತೆ? ಹೆಂಗಿದೆ ಪರಿಸ್ಥಿತಿ ಕೇಳಿದ್ರೆ? ಇಲ್ಲ ಸರ್, ಫೋನ್ನಲ್ಲಿ ಹೇಳೋದಿಲ್ಲ ಅಂತ ಹೇಳಿದಾರೆ. ನೀವು ಏನು ಕೇಳಬೇಡ, ಯಾಕಂದ್ರೆ ಸೈಬರ್ ಅಟ್ಯಾಕ್ ನಡೀತಿದೆ ಅಲ್ವಾ, ಅದ್ರ ಸಲುವಾಗಿ ಏನೂ ಇಲ್ಲ ಸರ್. ನ್ಯೂಸ್ ನೋಡಿ ಓನ್ಲಿ. ಓಕೆ ಸರ್, ನೋಡಿದ್ವಿ. ಸೈರನ್ ಶಬ್ದದು ಬರ್ತಾ ಇತ್ತು. ಸೈರನ್ನೂ ಬಂದಿದೆ. ಇವ್ರ ಇದ್ದಾಗಿಂದ ಹೊಡೆದಿದ್ದೂ ಕೇಳಿಸಿದ್ವಿ ಸರ್. ಅಷ್ಟೇ ಕೇಳಿಸಿದ್ದೆ, ಅಷ್ಟೇ ನೋಡಿಲ್ಲ ಅಷ್ಟೇ ಪೂರ್ತಿ. ಅಷ್ಟೊತ್ತನ ಹುಡುಗ ಕೆಳಗೆ ಬಂದುಬಿಡ್ತಿದ್ದೆ. ಎಷ್ಟು ದಿನ ಆಯ್ತು ನೀವು ಯಜಮಾನ್ ಜೊತೆ ಮಾತಾಡಿ? ನಾವು ಟ್ರೈನ್ ಹತ್ತಿದ ಮೇಲೆ ಸರ್ 3 ಡೇಸ್ ಆಯ್ತು. ಫುಲ್ ಸರ್, ಆಗೋದಿಲ್ವಾ, ಅದೆಲ್ಲಿ ಬಂದು ಬೀಳುತ್ತೆ ಅನ್ನೋದೇ ಗೊತ್ತಿರಲ್ಲ. ಮತ್ತು ಅದರೊಳಗೆ ಸಣ್ಣ ಮಕ್ಕಳು, ಸಣ್ಣ ಮಗಳು, ಇದಕ್ಕೆ ಸಣ್ಣ ಸತಕ್ಕಿದ್ದಾರೆ ಅಲ್ಲಿ. ಹೆಂಗ್ ನೋಡ್ಕೋತಿದ್ರು ಅವರು? ಫುಲ್ ಹೆದರಿಕೆ ಬರ್ತೀವಿ ಸರ್. ಎಲ್ಲ ಫೆಸಿಲಿಟಿ ಇಟ್ಕೊಂಡೇನೆ ಕೆಳಗೆ ಹೋಗೋದು. ಜ್ವರ ಬಂದ ಸತಕ್ಕೆ ಅವ್ರು ಟ್ಯಾಬ್ಲೆಟ್ ಇಟ್ಕೊಂಡೇನೆ ಕೆಳಗೆ ಬರೋದು. ನಾವು ಆಗಲೇಬಾರ್ದು ಸರ್, ಯಾಕಂತಂದ್ರೆ ಪ್ರಾಬ್ಲಮ್ ಇದೆ ಸೈನಿಕರಿಗೆ. ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಹಗಲು ರಾತ್ರಿ ದುಡಿತಿದ್ದಾರೆ. ಅಷ್ಟಕ್ಕೆ ಇದಾಗಿಬಿಡ್ಬೇಕು. ಸೀಮಾ ನಿಕ್ಕಮ್ 9 ಇಯರ್ಸ್ ಆಯ್ತು. ಹಾಂ, ಅಲ್ಲೇ ಇದ್ದಾರೆ ಇವಾಗ. ಬೇರೆ ಕಡೆ ಆಗಿಲ್ಲ ರೀ ಇನ್ನು. ನಿಮ್ಮ ಹೆಸರು? ಸೀಮಾ ನಿಕ್ಕಮ್, ತೇಗೂರ್ ಹತ್ರ ಮದಿಕೊಪ್ಪ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.